ತಿಪ್ಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಎರಡನೇ ಹಂತದ ರಾಜ್ಯ ಪ್ರವಾಸದ ಸಂದರ್ಭದಲ್ಲಿ ಇವತ್ತು ಕ್ಷೇತ್ರದಲ್ಲಿ ಸದಸ್ಯತ್ವ ನೋಂದಣಿಯ ಜೊತೆಯಲ್ಲಿ ಪಕ್ಷ 25 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿಯೇ ಏಕೈಕ ಪ್ರಾದೇಶಿಕ ಪಕ್ಷ ತಮ್ಮೆಲ್ಲರ ಪ್ರೀತಿ ಹಾರೈಕೆಯಿಂದ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸೇರಿದಂತೆ ಪಕ್ಷದ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ಇವತ್ತಿನ ಕೇಂದ್ರದ ಸಚಿವರ ಒಂದು ಹೋರಾಟಕ್ಕೆ ನಿರಂತರವಾಗಿ ತಾವೆಲ್ಲರೂ ಕೂಡ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೀರಿ. ಬಹುಶಃ ಆ ಕಾರಣದಿಂದ ಇವತ್ತು 25 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಪ್ರಾದೇಶಿಕ ಪಕ್ಷ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಅಂದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ನೀವು ಹರಿಸಿರ್ತಕ್ಕಂಥ ಜನತಾದಳ ಪಕ್ಷ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಾಗಿ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮ್ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೋಟಿ ಕೋಟಿ ನಮನಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸಾಕಷ್ಟು ಸಮಯ ಮೀರೋಗಿದೆ. ಸಮಯ 3:20. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ ಹೋಗೋದಿಲ್ಲ. ಕಾರಣ ಈಗಾಗಲೇ ಜಿಲ್ಲೆಯ ಅನೇಕ ಜನ ನಾಯಕರುಗಳು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಒಂದು ಹೊಸ ಉರುಪನ್ನ ತಂದುಕೊಟ್ಟಿದ್ದಾರೆ. ಜೆಡಿಎಲ್ಪಿ ನಾಯಕರು, ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಪ್ರಾಸ್ತಾವಿಕವಾಗಿ ಮಾತನಾಡಿ ಜನಸ್ಪಂದನ ಕಾರ್ಯಕ್ರಮ ಪ್ರತಿ ಸೋಮವಾರ ಅವರೇನು ಅವರ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ಕಾರಣದಿಂದ ಅವರು ತೆರಳಬೇಕಾದಂತ ಪರಿಸ್ಥಿತಿಯಲ್ಲಿ ಹೊರಟಿದ್ದಾರೆ. ಮತ್ತೊಬ್ಬರು ಜಿಲ್ಲೆಯ ಅತ್ಯಂತ ಹಿರಿಯ ಶಾಸಕರು, ಒಂದು ರೀತಿ ದೇವೇಗೌಡರು ಸಾಹೇಬ್ರನ್ನ ನಾವೆಲ್ಲರೂ ಹೋರಾಟದ ಹಿನ್ನೆಲೆಯಲ್ಲಿ ಯಾವ ರೀತಿ ಪಕ್ಷ ಕಟ್ಟಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೇವೆ. ಅದೇ ರೀತಿ ಇವತ್ತು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 4ನೇ ಬಾರಿ ಶಾಸಕರಾಗಿ ಬಹುಶಃ ಅವರ ಒಂದು ಹೋರಾಟದ ಹಿನ್ನೆಲೆಯಲ್ಲೇ ಗುರುತಿಸಿಕೊಂಡಿರ್ತಕ್ಕಂಥ ಮಾನ್ಯ MT ಕೃಷ್ಣಪ್ಪಣ್ಣನವರು ಕೂಡ ಕ್ಷೇತ್ರದಲ್ಲಿ ಯಾವುದೋ ಒಂದು ಭಗವಂತನ ತೇರನ್ನ ಎಳಿತಕ್ಕಂಥ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹುಶಃ ಅವ್ರಿಗಿರ್ತಕ್ಕಂಥ ರಾಜಕಾರಣದ ಅನುಭವದಲ್ಲಿ ಅವ್ರಿಗೆ ಮಾತನಾಡೋದಕ್ಕೆ ವೇದಿಕೆ ಸಿಕ್ಕದಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳಿರುತ್ತೆ. ಸುದೀರ್ಘ ಕಾಲ ಮಾತನಾಡ್ತಕ್ಕಂಥ ಅನುಭವವನ್ನು ಹೊಂದಿದ್ರು ಕೂಡ ಇವತ್ತು ನಿಮಗೆ ಸಮಸ್ಯೆ ಉಂಟಾಗಬಾರ್ದು. ಯಾಕೆಂದ್ರೆ ಈಗಾಗಲೇ ಊಟದ ಸಮಯ ಮೀರೋಗಿದೆ. ನಮಗೇನೋ 5 ಗಂಟೆ 6 ಗಂಟೆ 7 ಗಂಟೆ ಒಂದೊಂದ್ಸಲಿ ಊಟ ಸಿಕ್ಲಿಲ್ಲ ಅಂದ್ರೂ ಜೀವನ ಸಾಕ್ತಾ ಇದೆ. ವಯಸ್ಸಿದೆ, ಏನ್ ತೊಂದರೆ ಇಲ್ಲ, ಪಕ್ಷ ಕಟ್ಟೋಣ. ನಿನ್ನೆ ಮಾನ್ಯ ಈ ಭಾಗದ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿಗಳಾಗಿ ಜನತಾದಳ ಪಕ್ಷದ ಚಿಹ್ನೆಯಡಿ ಸ್ಪರ್ಧೆ ಮಾಡಿರ್ತಕ್ಕಂಥ ಶಾಂತಕುಮಾರ್ ಅಣ್ಣ ಅವರು ಬಹಳ ವಿಜೃಂಭಣೆಯಿಂದ ಇವತ್ತು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಮತ್ತೆ ಬಹಳ ಸದೃಢವಾಗಿ ಗಟ್ಟಿಯಾಗಿ ಇರ್ತಕ್ಕಂಥ ಮುಖಂಡರುಗಳೇನಿದ್ದಾರೆ, ಯಾವೊಬ್ಬ ನಾಯಕರ ಮೇಲೆ ಇವತ್ತು ನಂಬ್ಕೊಂಡು ತಿಪ್ಟೂರು ತಾಲೂಕಿನಲ್ಲಿ ಪಕ್ಷ ಉಳಿದಿಲ್ಲ. ಆದ್ರೆ ಕಾರ್ಯಕರ್ತರು ಯಾರನ್ನ ಬೇಕಾದರೂ ಸೃಷ್ಟಿ ಮಾಡ್ತಕ್ಕಂಥದ್ದು ಅಥವಾ ರಾಜ್ಯ ನಾಯಕರು ಯಾರನ್ನಾದ್ರೂ ಸೂಚಿಸಿದಂತ ಸಂದರ್ಭದಲ್ಲಿ ಅವರ ಜೊತೆಗೂಡಿ ಪಕ್ಷವನ್ನ ಕಟ್ಟತಕ್ಕಂಥ ಪ್ರಾಮಾಣಿಕ ಮನಸ್ಸುಗಳು ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಅದೇ ಅದು ತಿಪ್ಟೂರು ವಿಧಾನಸಭಾ ಕ್ಷೇತ್ರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಾಗಾಗಿ ಶಾಂತಕುಮಾರ್ ಅಣ್ಣ ಅವರು ಜೊತೆಯಲ್ಲಿ ಸ್ಥಳೀಯವಾಗಿ ಅವರ ಜೊತೆಯಲ್ಲಿ ಇರ್ತಕ್ಕಂಥ ಪಕ್ಷದ ಮುಖಂಡರುಗಳು, ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳು ಎಲ್ಲರೂ ಸೇರಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಒಂದು ರ್ಯಾಲಿಯನ್ನು ಆಯೋಜನೆ ಮಾಡ್ಕೊಂಡಿದ್ರಿ. ತಿಪ್ಟೂರು ನಗರದಲ್ಲಿ
ಸುಮಾರು 2-3 ಕಿಲೋಮೀಟರ್ 1 ಗಂಟೆಗೂ ಹೆಚ್ಚು ರ್ಯಾಲಿ ಮೂಲಕ ನಮ್ಮೆಲ್ಲರಿಗೂ ಕೂಡ ಬಹಳ ಪ್ರೀತಿಯಿಂದ ಸ್ವಾಗತವನ್ನ ಕೋರಿದ್ದೀರಿ. ನಾವು ಇದನ್ನ ಎಂದಿಗೂ ಕೂಡ ಮರಿಲಿಕ್ಕೆ ಆಗೋದಿಲ್ಲ. ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ವೇದಿಕೆಯನ್ನ ಮಾಡ್ಕೊಂಡಿದ್ದೀರಿ ಶಾಂತಕುಮಾರ್ ಅಣ್ಣವರೇ. ಬಹುಶಃ ಇನ್ನು 1 ಗಂಟೆ ನಾವು ಬೇಗ ಬಂದಿದ್ರೆ ಜನಕ್ಕೂ ಕೂಡ ಸಮಸ್ಯೆ ಆಗ್ತಾ ಇರ್ಲಿಲ್ವೇನೋ. ನಾನು ಬೆಳಗ್ಗೆ 10 ಗಂಟೆಗೆ ಮನೆಯನ್ನ ಬಿಡ್ಬೇಕಾಗಿ ಬಂತು. ಶಾಂತಕುಮಾರ್ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನಿಖಿಲ್ ಕುಮಾರ್ ಅವ್ರಿಗೆ ಸುಸ್ತಾಗಿದೆ ಅಂತ. ನನ್ನ ದೇವರಣೆ ಸುಸ್ತಾಗಿಲ್ಲ, ಸುಸ್ತಾಗ್ತಕ್ಕಂಥ ವಯಸ್ಸು ಅಲ್ಲ. ಸುಸ್ತಾಗಿದ್ರೆ ಬಹುಶಃ 3 ಚುನಾವಣೆಯ ಸೋಲಿನ ಬಳಿಕ ಕೂಡ ಇವತ್ತು ಈ 62ನೇ ಕ್ಷೇತ್ರದಲ್ಲಿ ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು. ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಮಾತ್ರ ಜನತಾದಳ ಸೀಮಿತ ಅಂತ ಬಹಳ ಜನ ರಾಜಕೀಯ ವಿರೋಧಿಗಳು ಚರ್ಚೆ ಮಾಡ್ತಾರೆ. ಅಂಥದ್ರಲ್ಲಿ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಉತ್ತರ ಕನ್ನಡ ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸವನ್ನ ಮಾಡಿ ಅಂತಿಮವಾಗಿ ಬಹಳ ಜನ ಕಾರ್ಯಕರ್ತರು ಕೇಳ್ತಾ ಇದ್ರು, ಮೊದಲನೇ ಹಂತದಲ್ಲಿ ತುಮಕೂರು ಜಿಲ್ಲೆಯ 8 ಕ್ಷೇತ್ರಗಳಿಗೆ ಪ್ರವಾಸವನ್ನ ಮಾಡಿದ್ರಿ, ಯಾಕೆ ನೀವು ಗ್ರಾಮಾಂತರಕ್ಕೆ ಬರ್ತಾ ಇಲ್ಲ, ಯಾಕೆ ನೀವು ತಿಪ್ಟೂರಿಗೆ ಬರ್ತಾ ಇಲ್ಲ, ಯಾಕೆ ನೀವು ತುಮಕೂರು ನಗರಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಹಾಕ್ದಂತ ಒಂದು ಸಂದೇಶವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತೆ. 2ನೇ ಹಂತದ ಪ್ರವಾಸದಲ್ಲಿ ಬರಬೇಕು ಅಂತ ನಿರ್ಧಾರ ಮಾಡಿದ್ದೆ ಹೊರತುಪಡಿಸಿ ನಿಮ್ನ ಯಾರನ್ನು ಕೂಡ ಅನಾಥರಾಗಿ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನ ಪಕ್ಷ ನಾವು ಇಟ್ಕೊಂಡಿಲ್ಲ. ನಿಮ್ ಜೊತೆಯಲ್ಲಿ ಪಕ್ಷ ಇದೆ. ಪಕ್ಷದ ಎಂತ ಸಂಕಷ್ಟದ ದಿನಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳಿಗೆ ಆಶೀರ್ವಾದವನ್ನು ಮಾಡಿದ್ದೀರಿ. ಬಹುಶಃ ಶಾಂತಕುಮಾರ್ ಅವರು 31,000 ಮತಗಳು ಕಳೆದ ಬಾರಿ ಚುನಾವಣೆಯಲ್ಲಿ ಅವರ ಪರವಾಗಿ ಕ್ಷೇತ್ರದ ತಂದೆ ತಾಯಂದ್ರು, ಯುವಕ ಸ್ನೇಹಿತರು ಎಲ್ಲರೂ ಕೂಡ ಆಶೀರ್ವಾದವನ್ನ ಮಾಡಿದ್ದೀರಿ. ಬಹುಶಃ ಇದು ಇಲ್ಲಿಗೆ ಮುಕ್ತಾಯ ಆಗ್ತಕ್ಕಂಥದ್ದಲ್ಲ. ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ. ಒಂದ್ ರೀತಿ ಸಮುದ್ರದಲ್ಲಿ ಯಾವ ರೀತಿ ನೀರು ಹರಿತಾ ಇರುತ್ತೆ, ಆ ರೀತಿ ರಾಜಕಾರಣದಲ್ಲಿ ಬದಲಾವಣೆಯ ಪರ್ವ ಬಂದೇ ಬರುತ್ತೆ. ಆ ಬದಲಾವಣೆಯ ಪರ್ವ ಬರ್ತಕ್ಕಂಥದಕ್ಕೆ ಈಗಾಗಲೇ ಬಹುಶಃ ಈ ರಾಜ್ಯ ಸರ್ಕಾರದ ಹಲವಾರು ಜನವಿರೋಧಿ ನೀತಿಗಳನ್ನ ಏನ್ ಜಾರಿ ಮಾಡಿದ್ದಾರೆ, ಬಹುಶಃ ಇನ್ನೊಂದು 2 ವರ್ಷಗಳ ಕಾಲ 2028ರ ವಿಧಾನಸಭಾ ಚುನಾವಣೆ ಏನಿದೆ ಅದಕ್ಕಿಂತ ಮುಂಚಿತವಾಗಿ ವೇದಿಕೆ ಮೇಲೆ ಮತ್ತೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರಿಗೆ, ಈ ಪಕ್ಷದ ಕಾರ್ಯಕರ್ತರನ್ನಾಗಿ ಒಂದು ಮಾತನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ದಯಮಾಡಿ ನಮ್ಮನ್ನ ಅಂದ್ರೆ ನಮ್ಮ ಪಕ್ಷದ ನಾಯಕರನ್ನ ಬೆಳೆಸ್ತಕ್ಕಂಥದಕ್ಕೆ, ಶಾಸಕರಾಗಿ ಮಾಡ್ತಕ್ಕಂಥದಕ್ಕೆ, ಸಂಸತ್ ಸ್ಥಾನಕ್ಕೆ ಹೋಗಿ ನಮ್ಮನ್ನ ಮುಟ್ಟಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ದುಡಿಮೆ ಎಷ್ಟಿದೆ ಅಂತಕ್ಕಂಥದ್ನ ನಾವೆಲ್ಲರೂ ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ.